ವಿದ್ಯಾವಂತರಾದಾಗ ಮಾತ್ರ ಸ್ವಾತಂತ್ರ್ಯ ಬಂದದಕ್ಕೆ ಸಾರ್ಥಕ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತು ಮಹಾತ್ಮ ಗಾಂಧೀಜಿಯವರು ಅವರು ಹೇಳದಂಥ ಮಾತುಗಳನ್ನು ಇವತ್ತು ಅದಕ್ಕೋಸ್ಕರನೇ ನಾನು ಬಸವಣ್ಣನವ್ರನ್ನ ಸಾಂಸ್ಕೃತಿಕ ನಾಯಕ ಅಂತೇಳಿ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದೆ. ಹಿಂದೆ ಯಾಕೆ ಮಾಡಲಿಲ್ಲ ಬಿ ಜೆ ಪಿಯವರು? ಭಾಳ ಹಿಂದುತ್ವದ ಬಗ್ಗೆ ಮಾತಾಡ್ತಾರಲ್ಲ, ಬಸವಣ್ಣನ ಬಗ್ಗೆ ಮಾತಾಡಲ್ಲ, ಬಸವಣ್ಣವ್ರ ಬಗ್ಗೆ ಮಾತಾಡಲ್ಲ, ಹಿಂದುತ್ವದ ಬಗ್ಗೆ ಮಾತಾಡ್ತಾರೆ. ಇವತ್ತು ನಿಮಗೆ ಪಟ್ಟಣ, ನೀವು ಪಟ್ಟಣ ಅಲ್ಲ, ಬಾಗಲಕೋಟೆಯವರು, ನೀವು ಹಳ್ಳಿಗಾಡಿನಲ್ಲಿ ಉದ್ಯೋಗ ಭರವಸೆ ಯೋಜನೆ ಇತ್ತು, ಅದನ್ನು ನಿಲ್ಲಿಸ್ಬಿಟ್ರು. ಈಗ ಉದ್ಯೋಗ ಭರವಸೆ ನಿಲ್ಲಿಸ್ಬಿಟ್ರು. ಅದ್ರ ಬದಲು ಈಗ VBG ರಾಮ್ಜಿ ಅಂತ ಒಂದು ಕಾಯ್ದೆಯನ್ನು ಮಾಡಿದ್ದಾರೆ, ಅದನ್ನು ಜಾರಿ ಕೊಟ್ಟಿಲ್ಲ. ಸೊ ಹೀಗೆ ಬಿ ಜೆ ಪಿಯವ್ರ ಕಾಲದಲ್ಲಿ ಯಾರು ದೊಡ್ಡವರಾಗ್ತಾರೆ ಅಂತಂದರೆ ಕಾರ್ಪೊರೇಟ್ ಬಾಡಿಗಳು, ಅಂಬಾನಿ ಅದಾನಿಗಳು, ಅವರು ದೊಡ್ಡ ಆಗ್ತಾರೆ ಹೊರತು ಬಡವರು ಉದ್ಧಾರ ಆಗಲ್ಲ. ಬಡವರು ಬಡವರೇ, ಶ್ರೀಮಂತರು ಶ್ರೀಮಂತರೇ, ಇನ್ನಷ್ಟು ಬಡವರಾಗ್ತಕ್ಕಂಥ ಕೆಲಸ ಮಾಡ್ತಾರೆ. ಅದರಿಂದ ತಾವೆಲ್ಲರೂ ಕೂಡ HY ಮೇಟಿಯವರು ತಾವೆಲ್ಲ ನೋಡಿದ್ದೀರಿ, ನನಗಿಂತ ಜಾಸ್ತಿ ಗೊತ್ತಿದ್ದಾರೆ ನಿಮಗೆ. ಮೇಟಿಯವರು 5 ಬಾರಿ ಶಾಸಕರಾಗಿದ್ದರು, 5 ಬಾರಿ, ಒಮ್ಮೆ ಲೋಕಸಭಾ ಸದಸ್ಯರಾಗಿದ್ದರು, ಆಮೇಲೆ 2 ಸಾರಿ ಮಂತ್ರಿ ಆಗಿದ್ದರು. ಭಾಳಷ್ಟು ಯಾರನ್ನೂ ಕೂಡ ದ್ವೇಷ ಮಾಡ್ತಾ ಇರಲಿಲ್ಲ, ಮತ್ತು ಜಾತಿ ಮಾಡ್ತಾ ಇರಲಿಲ್ಲ. ಆ ಜಾತಿಯವನು ಈ ಜಾತಿಯವನು ಅಂತ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಿರಲಿಲ್ಲ. ಸೊ ಅಂಥವರು ನಮ್ಮನ್ನು ಅಗಲಿದ್ದಾರೆ. ಆಮೇಲೆ ಬಾಗಲಕೋಟೆಗೆ ಒಂದು ಮೆಡಿಕಲ್ ಕಾಲೇಜ್ ಬೇಕು ಅಂತೇಳಿ ನನಗೆ ದುಂಬಾಲು ಬಿದ್ದಿದ್ರು. ಅವ್ರ ಕನಸು ಏನಪ್ಪ ಅಂತಂದರೆ ಬಾಗಲಕೋಟೆಯಲ್ಲಿ ಒಂದು ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಆಗಬೇಕು, ಇದು ಅವರ ಕನಸಾಗಿತ್ತು. ಅದನ್ನು ನಾವು ಶಂಕುಸ್ಥಾಪನೆ ಮಾಡಿದ್ದೀವಿ. ಈಗ ಅಲ್ಲೇ ಬಂದು ಈಗ 1 ತಿಂಗಳ ಹಿಂದೆ ಶಂಕುಸ್ಥಾಪನೆ ಮಾಡಿದ್ದೀವಿ. ಆ ಶಂಕುಸ್ಥಾಪನೆ ಮಾಡುವಾಗ ಅವರು ಇರಲಿಲ್ಲ, ಇದು ದುರ್ದೈವ, ಅದು ಭಾಳ ನೋವಿನ ಸಂಗತಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಅದರಿಂದ ನೀವೆಲ್ಲ ಏನು ಮಾಡ್ತೀರಿ? ಈಗ ನಿಮ್ಮನ್ನೆಲ್ಲ ಕೇಳಕ್ಕೆ ಬಂದಿರೋದು ಬಾಗಲಕೋಟೆ ಎಲ್ಲ ಜನ ಕೂಡಿಸಿ ಅರಿಸ್ತಿರ್ತೀವಿ. ಸಿಟಿಯರ್ ಅಂತ ಗಾಣಿಗೇರ್ ಸಮಾಜ, ಗಾಣಿಗ ಸಮಾಜ, ಲಿಂಗಾಯತ್ ಸಮಾಜ ಏನಂತ ಎಲ್ಲರೂ ಕೂಡಿ ನಾವು ಹುಟ್ಟು ಕೂಡಿ. ಈಗ ನೋಡಪ್ಪ, ಕೇಳ ಕೂತ್ಕೊಳ್ತಮ್ಮ ಇವನು. ನಾವು ಈಗ ಆಶ್ವಾಸನೆ ಕೊಡಲಿಕ್ಕೆ ಬಂದಿಲ್ಲ, ಆಶ್ವಾಸನೆ ಕೊಡಲೂಬಾರದು, ಭರವಸೆನೂ ಕೊಡಬಾರದು. ಬಾಗಲಕೋಟೆನ ಅಭಿವೃದ್ಧಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ ಅಂತ ಅಷ್ಟೇ ಹೇಳ್ತೀನಿ. ನಿಮ್ಗೇನಾದ್ರು ಸಮಸ್ಯೆ ಇದ್ದರೆ ಏನು ಪದೇ ಪದೇ ಯಾಕೆ ಎದ್ದು ಹೇಳ್ತೀಯ ನೀನು? ಭಾಳ ಆತುರವಾಗಿದೆಯಲ್ಲ. ಬಾಗಲಕೋಟೆಯಲ್ಲಿ ಏನಾದ್ರು ಸಮಸ್ಯೆಗಳಿದ್ದರೆ ನನಗೆ ಇವತ್ತೇ ಭೇಟಿ ಮಾಡ್ತಾ ಇರೋದು. ನೀನು ಭೇಟಿ ಮಾಡಿ ಹೇಳು ನನಗೆ. ಆಯ್ತು, ಕೂತ್ಕೊತ್ತಮ್ಮ. ಉಮೇಶ್ ಭೇಟಿ ಅವ್ರಿಗೆ ವೋಟ್ ಕೊಡ್ತೀರಿ ಅಲ್ವಾ? ಏನು ಕೈ ಎತ್ತದೇ ಇಲ್ವಲ್ಲ ನೀವು? ಎಲ್ಲ ಸಮಾಜದವರು ಇದ್ದೀರಿ. ಇಷ್ಟು ಮಾತ್ರ ಹೇಳ್ತೇನೆ, ಕಾಂಗ್ರೆಸ್ ಪಕ್ಷ ಮತ್ತು ಕಾಂಗ್ರೆಸ್ ಸರ್ಕಾರ
ಯಾರು ಸಮಾಜದಲ್ಲಿ ಬಡವರಿದ್ದಾರೆ, ಯಾರು ಸಮಾಜದಲ್ಲಿ ತಳ ಸಮುದಾಯದವರಿದ್ದಾರೆ, ಅವ್ರ ಪರವಾಗಿ ಯಾವಾಗಲೂ ಕೂಡ ಇರ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಓಟ್ ಹಾಕೋದು ಬಿಡೋದು ನಿಮ್ಮ ಹಕ್ಕು ಅದು. ಆದರೆ ಕಾಂಗ್ರೆಸ್ ಸರ್ಕಾರ ಬಡವರ ಪರವಾಗಿ ಇರ್ತದೆ, ಯಾವಾಗಲೂ ಕೂಡ ತಳ ಸಮುದಾಯದವ್ರ ಪರವಾಗಿ ಇರ್ತದೆ, ಹಿಂದುಳಿದವ್ರ ಪರವಾಗಿ ಇರ್ತದೆ, ಅಲ್ಪಸಂಖ್ಯಾತರ ಪರವಾಗಿ ಇರ್ತದೆ, ಮಹಿಳೆಯರ ಪರವಾಗಿ ಇರ್ತದೆ, ದಲಿತರ ಪರವಾಗಿ ಇರ್ತದೆ, ರೈತರ ಪರವಾಗಿ ಇರ್ತದೆ, ಕಾರ್ಮಿಕರ ಪರವಾಗಿ ಇರ್ತದೆ. ಅದರಿಂದ ನೀವೆಲ್ಲರೂ ಕೂಡ ಮೇಟಿಯವ್ರ ಮಗನಿಗೆ, ಉಮೇಶ್ ಮೇಟಿಯವರಿಗೆ ಆಶೀರ್ವಾದ ಮಾಡಿ ವಿಧಾನಸಭೆಗೆ ಕಳಿಸಿಕೊಡ್ಬೇಕು ಅಂತೇಳಿ ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆಯನ್ನು ಮಾಡ್ತೇನೆ.